ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನನ್ನ ಡೆಲಿವರಿ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೋತೀನಿ. ಯಾಕಂದರೆ ನನಗೆ ಆಗಿದ್ದು ಸಿ ಸೆಕ್ಷನ್ ಅಂದಮೇಲೆ ತುಂಬ ಜನ ಹೆದರ್ತಾರೆ. ಹೆದರುವಂಥ ಅವಶ್ಯಕತೆ ಏನಿರಲ್ಲ ಫ್ರೆಂಡ್ಸ್. ಯಾಕಂದರೆ ದೇವ್ರು ಇರ್ತಾನೆ ನಮ್ಮ ಜೊತೆ, ಹಾಗೆ ನಮ್ಮ ಪೇರೆಂಟ್ಸು ಮತ್ತು ನಮ್ಮ ಗಂಡ ಮತ್ತು ನಮಗೆ ಹೊಸ ಮಗು ಬರುತ್ತೆ. ಹಾಗಾಗಿ ನಾವು ಹೆದರುವಂಥ ಯಾವುದೇ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್. ಸಿ ಸೆಕ್ಷನ್ ಹೇಗಾಗತ್ತೆ ಅಂತಂದರೆ, ತುಂಬ ಓವರ್ ವೇಟ್ ಆಗಿಬಿಟ್ರೆ ನಾವು, ಆಮೇಲೆ ನಮಗೆ ಬಿ ಪಿ ಬ್ಲಡ್ ಕಮ್ಮಿ ಇದ್ದರೆ ನಮಗೆ ಸಿ ಸೆಕ್ಷನ್ ಮಾಡ್ತಾರೆ. ಆಮೇಲೆ ನಾವು ಆ ಪೇಯ್ನ ತಡ್ಕೋದೇ ಇದ್ದರೆ ಡಾಕ್ಟರು ಸಿ ಸೆಕ್ಷನ್ನ ರೆಫರ್ ಮಾಡ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿಯ ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ಅದರಲ್ಲಿ ಫಸ್ಟ್ ಮಗು ಆದರೆ ಕೆಲವ್ರಿಗೆ ತುಂಬ ಟೆನ್ಷನ್ ಇರುತ್ತೆ. ಏನಿಲ್ಲ ಫ್ರೆಂಡ್ಸ್, ಚೆನ್ನಾಗಿ ಊಟ ಮಾಡಿ, ಹಾಗೆ ನೀರು ಕುಡೀರಿ ಜಾಸ್ತಿ. ಆಮೇಲೆ ಆದಷ್ಟು ಭಕ್ತಿಗೀತೆ ಎಲ್ಲ ಓದ್ಕೊಳ್ಳಿ. ಯಾಕಂದರೆ ನಾವು ಈ ಟೈಮ್ನಲ್ಲಿ ತುಂಬ ಟೆನ್ಷನ್ ತೊಗೊಂಡ್ಬಿಟ್ರೆ ಬಿ ಪಿ ಜಾಸ್ತಿ ಆಗೋ ಚಾನ್ಸಸ್ಸು, ಆಮೇಲೆ ಬಾಡಿಯಲ್ಲಿ ಏರುಪೇರು ಆಗಿಬಿಡತ್ತೆ. ತೊಗೊಂಡ್ಬಿಟ್ರೆ ನಮ್ಮ ದೇಹದ ಮೇಲೇ ನಮಗೆ ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ ಅಲ್ವಾ. ಹಾಗಾಗಿ ನೀವು ಯಾವುದೇ ರೀತಿಯ ಟೆನ್ಷನ್ ತೊಗೋಬೇಡಿ, ಚೆನ್ನಾಗಿ ಊಟ ಮಾಡಿ, ಆಮೇಲೆ ಹಣ್ಣುಗಳೆಲ್ಲ ತೊಗೊಳ್ಳಿ ಫ್ರೆಂಡ್ಸ್. ಆಮೇಲೆ ಈ ಡಾಕ್ಟ್ರು ಯಾವ್ಯಾವ ಗುಳಿಗಿನ ಆಮೇಲೆ ಮೆಡಿಷನ್ಸ್ ಎಲ್ಲ ರೆಫರ್ ಮಾಡಿರ್ತಾರೆ, ಅವನ್ನ ಚೆನ್ನಾಗಿ ತೊಗೊಳ್ಳಿ ಟೈಮ್ ಟು ಟೈಮು. ಮೆಡಿಷನ್ ಅಂತೂ 5 ಮಿನಿಟು ಅಥವಾ ಒಂದು ಅರ್ಧ ತಾಸಲ್ಲೇ ಆಗಿಬಿಡುತ್ತೆ. ನಂತರ ನಮ್ಮನ್ನ ಬೇರೆ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ. ನಾವು ಜನರಲ್ ವಾರ್ಡ್ ತೊಗೊಂಡ್ರೆ ಅಥವಾ ಫೇಶಿಯಲ್ ವಾರ್ಡ್ ತೊಗೊಂಡ್ರೆ ಅಲ್ಲಿ ಶಿಫ್ಟ್ ಮಾಡ್ತಾರೆ. ಅಲ್ಲಿ ನಮಗೆ ಸಲೈನ್ಸ್ ಎಲ್ಲ ಹಚ್ತಾರೆ. ಒನ್ ಡೇ ನಾವು ಸಲೈನ್ ಮೇಲೆ ಇರಬೇಕಾಗ್ತದೆ. ಆ ಟೈಮ್ನಲ್ಲಿ ನಾವು ನೀರೆಲ್ಲ ಕುಡಿಬಾರ್ದು ಫ್ರೆಂಡ್ಸು. ಅವತ್ತು ಒನ್ ಡೇ ಡಾಕ್ಟರ್ ಹೇಳಿದ ಮೇಲೆ ನಾವು ನೀರು ತೊಗೋಬೇಕು. ಅಲ್ಲಿ ತನಕ ನಾವು ಸಲೈನ್ ಮೇಲೆ ಇರಬೇಕಾಗ್ತದೆ. ಹೇಳಿದ ನಂತರ ನಾವು ನೀರು ತೊಗೋಬೋದು, ಆಮೇಲೆ ರಾಗಿ ಅಂಬಲಿ ತೊಗೋಬೋದು, ಆಮೇಲೆ ಶಿರಾ, ಆಮೇಲೆ ಇಡ್ಲಿ, ಇನ್ನು ನಮಗೇನು ಇಷ್ಟ ಆಗುತ್ತೋ, ಆಮೇಲೆ ಡಾಕ್ಟ್ರ್ ಏನು ಹೇಳ್ತಾರೋ ಅದನ್ನು ನಾವು ತೊಗೋಬಹುದು. ಸಿ ಸೆಕ್ಷನ್ ಆದ 3 ದಿವಸ ಮಾತ್ರ ತುಂಬ ಕಷ್ಟ ಆಗುತ್ತೆ ನಡ್ಲಿಕ್ಕದು. ಏನು ಸ್ವಲ್ಪ ಯಾರ್ದಾದ್ರೂ ಸಹಾಯ ತೊಗೊಂಡು ಏಳೋದು ಕುಂದ್ರೋದು ಮಾಡಬೇಕಾಗತ್ತೆ. ಯಾಕಂದರೆ ಹೊಲಿಗೆ ಸ್ಟಿಚಸ್ ಎಲ್ಲ ಹಾಕಿರ್ತಾರಲ್ವ. ಹಾಗಾಗಿ ನಮ್ಮ ಪೇರೆಂಟ್ಸ್ಗಳ ಹೆಲ್ಪು ಅಥವಾ ನಮ್ಮ ಸಿಸ್ಟರ್ಸು, ನಮ್ಮ ಕಸಿನ್ಸು ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಸ್ವಲ್ಪ ಒನ್ ವೀಕು ಅಡ್ಡಾಡೋದೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಆದಷ್ಟು ಕೇರ್ಫುಲ್ಲಾಗಿರಬೇಕು. ಹಾಗೆ ಅವ್ರು ಯಾವ್ದ್ಯಾವ್ದು ಫುಡ್ ಹೇಳಿರ್ತಾರೋ ಅವನ್ನ ತೊಗೋಬೇಡಿ. ಅವ್ರು ಯಾವ ಫುಡ್ ಹೇಳಿರ್ತಾರೆ ಅವನ್ನಷ್ಟೇ ತೆಗೆದುಕೊಳ್ಳಿ. ಅವ್ರು ಬೇಡ ಅಂದಿದ್ದನ್ನು ಬಿಟ್ಬಿಡಿ. ಆಮೇಲೆ ಅದಕ್ಕೆ ಮೆಡಿಷನ್ಸ್ ಎಲ್ಲ ಕೊಟ್ಟಿರ್ತಾರೆ, ಅವನ್ನೆಲ್ಲ ನಾವು ಹಚ್ಕೊಂಡ್ಬಿಟ್ರೆ ಮಲಮ್ ಕೊಟ್ಟಿರ್ತಾರೆ. ಆಮೇಲೆ ಅವರು ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿರ್ತಾರೆ ಆ ನೋವೆಲ್ಲ ಮಾಯ ಆಗಲಿಕ್ಕೆ. ಸೊ ಹಾಗಾಗಿ ಅವನ್ನೆಲ್ಲ ನೀವು ತೆಗೆದುಕೊಂಡ್ರೆ ಅದು ಬೇಗನೆ ವಾಸಿ ಆಗುತ್ತೆ. ಏನೇ ಇಲ್ಲ ಅಂದರೂ 1-1.5 ತಿಂಗಳು ರೆಸ್ಟ್ ಮಾಡಲೇಬೇಕು ಫ್ರೆಂಡ್ಸ್. ಹಾಗಾಗಿ 1.5 ಮಂತು ನೀವು ಕಾಯಬೇಕು ಸರಿಯಾಗಿ ಅಡ್ಡಾಡಲು ನಡೆದಾಡಲು. ಮಗು ಆದಮೇಲೆ ನಿಮಗೆ ಅನಿಸ್ಬಿಡತ್ತೆ ಇಷ್ಟು ಬೇಗನೆ ನಮಗೆ ಟೈಮ್ ಹೋಗಿಬಿಡ್ತು ಅಂತ. ಒಂದು 3 ತಿಂಗಳಂದ್ರೂ ಬೇಗನೆ ಹೋಗ್ಬಿಡತ್ತೆ. ಯಾಕಂದರೆ ಮಗುನ ಜೊತೆ ಆಟ ಅದು ಎಲ್ಲ ಆಡ್ತೀವಲ್ವ, ಆ ಬರುವಂಥ ಪೇಯ್ನ್ ಎಲ್ಲ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಏನೂ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಆದಷ್ಟು ಪ್ರೆಗ್ನೆನ್ಸಿ ಟೈಮ್ನ ಹಾಗೆ ಪಾಪು ಜೊತೆ ಆಟ ಆಡ್ತಾ ನೀವು ಎಂಜಾಯ್ ಮಾಡ್ಕೊಂಡು ಬಿಡಿ. ಆಫ್ಟರ್ ಡೆಲಿವರಿ ಆದಮೇಲೆ ಮಗು ಜೊತೆ ಆಟ ಆಡ್ಲಾಡ್ತಾ ಸಣ್ಣ ಕೈ ಕಾಲು ಎಲ್ಲ ನೋಡ್ತಾ ಅದ್ರ ನಗು ನೋಡ್ತಾ ನಮಗಂತೂ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. 5 ತಿಂಗಳಂತೂ ತುಂಬಾ ಬೇಗ ಹೋಗ್ಬಿಡುತ್ತೆ ಫ್ರೆಂಡ್ಸ್. ಆದರೆ ನೀವು ಯಾವುದೇ ರೀತಿಯ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಯಾಕಂದರೆ ಹೊಸದಲ್ವ, ಎಲ್ಲ ಮಗು ಅಳ್ತಾ ಇರತ್ತೆ, ಕಿರಿಕಿರಿ ಮಾಡುತ್ತೆ. ಆಮೇಲೆ ಅದಕ್ಕೆ ಟೈಮ್ ಟು ಟೈಮ್ ಫೀಡಿಂಗ್ ಮಾಡಬೇಕು. ಹಾಗಾಗಿ ಸ್ವಲ್ಪ ನಾವು ಪೇಷನ್ಸಿಂದ ಇರಬೇಕು. ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ನಾವು ಆ್ಯಸ್ ಯೂಶ್ವಲ್ ಆಗಿ ಇರ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್.